ಮಲಪ್ರಭಾ ನದಿಯಲ್ಲಿ ಮುಳುಗಿದ ಕಾರು. ರಾಮದುರ್ಗ ತಾಲೂಕಿನ ಘಟಕ್ನೂರು ಗ್ರಾಮದ ಹತ್ತಿರ ಸೇತುವೆಯ ಮೇಲೆ ಚಲಿಸುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮಲಪ್ರಭಾ ನದಿಗೆ ಉರುಳಿ ಬಿದ್ದ ಘಟನೆ ಮಂಗಳವಾರ ರಾತ್ರಿ ಘಟಕ್ನೂರು ಗ್ರಾಮದ ಹತ್ತಿರ ಘಟನೆ ನಡೆದಿದೆ. ಕಾರಿನಲ್ಲಿ ನರಗುಂದ ತಾಲೂಕಿನ ನಿವಾಸಿ ಮನೋಜ್ ಹಿರೇಹಳ್ಳಿ ಎಂದು ಹೇಳಲಾಗಿದೆ. ಇನ್ನು ನರಗುಂದ ತಾಲೂಕಿನ ಮನೋಜ್ ಹಿರೇಹಳ್ಳಿರವರು ಪ್ರಯಾಣಿಸುತ್ತಿದ್ದರು. ಇನ್ನು ಕಾರು ನೀರಿಗೆ ಬಿದ್ದ ನಂತರ ಮನೋಜ್ ಹಿರೇಹಳ್ಳಿರವರು ಕಾರಿನಿಂದ ಹೊರಬಂದು ಮುಳುಗಿದ ಕಾರಿನಿಂದ ಈಜಿ ದಡವನ್ನು ಸೇರಿ ಜೀವ ಉಳಿಸಿಕೊಂಡಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ. ರಾಮದುರ್ಗ ಸೊರಬನ್ನ ಏರಿಯಾ ರೋಡಲ್ಲಿ ಗಡಬ್ನೂರು ನಮಗೆ ಹೋಗಿದ್ದು. ಇದರಲ್ಲಿ ಈ ರೋಡಲ್ಲಿಂತರೂ ಇಲ್ಲಿ ಬ್ರಿಡ್ಜ್ ಹತ್ರ ಏನೇನೋ ಸೇಫ್ಟಿ ಇಲ್ಲ ರೀ. ಸೂಚನಾ ಫಲಕ ಇಲ್ಲ, ಒಂದು ಈ ಕಡೆ ಏನೂ ಸೇಫ್ಟಿ ಇಲ್ಲ. ಇಲ್ಲಿ ಭಾನುವಾರ ಹೋಗ್ತಾರೆ, ದನ ಕರುಗಳು ಹೋಗ್ತಿರ್ತವೆ. ಯಾವ ಗಾಡಿ ಬಂದರೂ ಇದ್ರೆ ಆ ಕಡೆ ಹೋಗಿ ಕೆಲಸಾಗಿ ಹೋಗಿದ್ದು. ಇದಕ್ಕಿಂತ ಮುಂಚೆನೇ ಸ್ಪಾಟಲ್ಲೇ ಇಲ್ಲೇ ಎರಡು ಜನ ಆಗ್ಯಾವ್ರಿ. ಆದರೂ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ. ಯಾವ ಥರ ಏನು ಆಗ್ತಾಯಿದೆ ಎಲ್ಲ ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ವಿ, MLAಗೆ ಹೋಗಿ ಹೇಳಿದ್ವಿ, ಈ ಥರ ಹಿಂಗೆ ಕಂಡೀಷನ್ ಇದೆ ಸರ್ ಅಂತೇಳಿ. ಅವರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ದಿನಕ್ಕೆ ಜಾಸ್ತಿ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾಯಿದೆ ರೀ. ಇಲ್ಲಿ ಆಲ್ಮೋಸ್ಟ್ 90% ಇಲ್ಲಿ ಬೈಕ್ಗಳು ಜಾಸ್ತಿ ಮೂವ್ಮೆಂಟ್ ಆಗ್ತಾಯಿದೆ. ರಾತ್ರಿ ಟೈಮಲ್ಲಿ ಭಯಂಕರ ಭಯ ಆಗ್ತಾಯಿದ್ರಿ. ಏನು ಅನ್ನೋದು ಕಾಣ್ತಾ ಇಲ್ಲ. ರೋಡ್ ಐತೆ, ನಾವು ಹೊಳೆ ಐತೆ, ಮತ್ತು ಏನೈತೆ ಅನ್ನೋದು ಕಾಣ್ತಾ ಇಲ್ಲ ಜನರಿಗೆ. ಹಿಂಗಾಗ್ಬಿಟ್ಟು ಇಲ್ಲಿ ಸೂಚನಾ ಫಲಕಗಳು ಅಂತೂ ಒಂದೂ ಇಲ್ಲ. ಆ ಕಡೆನಿಲ್ಲ, ಈ ಕಡೆನೂ ರೀ, ಒಂದೊಂದು ಇಲ್ಲ. ಹಿಂಗಾಗಿ ಜನರಿಗೆ ತುಂಬ ಭಯದ ವಾತಾವರಣ ಸೃಷ್ಟಿ ಆಗ್ತಾಯಿದೆ ಅಲ್ರಿ ಇಲ್ಲಿ. ಯಾಕಂದ್ರೆ ಒಬ್ಬೊಬ್ಬರು ಹೊಸೊಬ್ಬರು ಬಂದಿರ್ತಾರೆ ರೀ. ಅವ್ರಿಗೆ ಯಾವ ಥರ ಹೆಂಗೆ ಯಾವ ಟರ್ನಿಂಗ್ ಏನೇನು ಗೊತ್ತಾಗಲ್ಲ. ಅವರು ಸಡನ್ನಾಗಿ ಬಂದುಬಿಡ್ತಾರೆ ರೀ. ಬಂದ ತಕ್ಷಣ ನಡಿ, ಈಗ ಅವ್ನಿಗೆ ಗೊತ್ತಾಗಿರೋದೇ ಅದ ರೀ, ಹೊಸ ಹುಡುಗಂತ್ರಿ ಅವ ಬಂದಿರೋದು ಇದೇ ಫಸ್ಟ್ ಟೈಮ್ ಬಂದು ಆ ಥರ ಆಗಿರೋದು ಆಕ್ಸಿಡೆಂಟು. ಈ ಥರ ಇನ್ಸಿಡೆಂಟ್ ಆಗ್ತಾವೆ. ಇದಕ್ಕೆ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೊಗೋಬೇಕು. ಇದ್ರ ಬಗ್ಗೆ ಬೇಜವಾಬ್ದಾರಿ ಮಾಡಿ ಬಿಡಬಾರ್ದ್ರಿ. ಆ್ಯಕ್ಚುಲಿ ಇದ್ರ ಮೇಲೆ ಏನೇನೈತೆ ನೋಡೋ ಅದೆಲ್ಲ ಕಾಮಗಾರಿ ಮಾಡಿಸಿ ಇದ್ರ ಮೇಲೆ ಸುರಕ್ಷತೆ ಕಾಪಾಡ್ಬೇಕಂದು ಅಧಿಕಾರಿಗಳು ನಾವು ಎಲ್ಲ ನಮ್ಮ ಘಟಕ್ನೂರು ಗ್ರಾಮಸ್ಥರು ಎಲ್ಲರೂ ಇದ್ದಾರೆ ರೀ. ಅವರೆಲ್ಲರೂ ಕೈ ಮುಗಿದು ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಸೇಫ್ಟಿ ಏನೇನಿದೆ ಅದನ್ನೆಲ್ಲ ಮಾಡಿಸ್ಬೇಕಂತೇಳಿ ನಾವು ಅಧಿಕಾರಿಗಳು ತಿಳಿಸ್ತೇವೆ ರೀ. ಓಕೆ.